Good morning, students. Welcome to economics classes. Today we will going to discuss about the chapter number 4. Choose the correct answer, fill in the blanks and match the following. Chapter number 4. What? Choose the correct answer, fill in the blanks and what? Match the following. We will going to discuss. ಈ ಒಂದು ಕ್ಲಾಸ್ನಲ್ಲಿ ನಾವೇನನ್ನು ಅಧ್ಯಯನ ಮಾಡೋಣ, 4ನೇ ಅಧ್ಯಾಯದ ಏನಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ, ಬಿಟ್ಟ ಸ್ಥಳವನ್ನು ತುಂಬಿರಿ ಮತ್ತು ಹೊಂದಿಸಿ ಬರೆಯಿರಿ ಅಂತಕ್ಕಂಥ ಪ್ರಶ್ನೆಗಳ ಬಗ್ಗೆ ವಿಶ್ಲೇಷಣೆ ಮಾಡೋಣ, ವಿವರಣೆ ಮಾಡೋಣ. ಇನ್ ದ ರೋಮನ್ ನಂಬರ್ 1 choose the correct answer. In that first question, the product in a perfect competition are option A heterogeneous, option B homogeneous, option C luxury, option D necessary. ಪ್ರಶ್ನೆ 1 ಏನಿದೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಉತ್ಪನ್ನಗಳು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಉತ್ಪನ್ನಗಳು. ಆಪ್ಷನ್ ಎ ವೈವಿಧ್ಯಮಯವಾಗಿರುತ್ತವೆ, ಆಪ್ಷನ್ ಬಿ ಏಕರೂಪವಾಗಿರುತ್ತವೆ, ಆಪ್ಷನ್ ಸಿ ವಿಲಾಸಿ ಸರಕುಗಳಾಗಿರುತ್ತವೆ, ಆಪ್ಷನ್ ಡಿ ಅವಶ್ಯಕ ಸರಕುಗಳಾಗಿರುತ್ತವೆ. ಯಾವುದು ಸರಿಯಾದ ಆಯ್ಕೆ ಅಂತಕ್ಕಂಥದ್ದನ್ನು, ಉತ್ತರ ಅಂತಕ್ಕಂಥದ್ದನ್ನು ಆರಿಸಿ ಬರೀಬೇಕಾಗುತ್ತೆ. ವಿಚ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್? ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಇನ್ ಪರ್ಫೆಕ್ಟ್ ಕಾಂಪಿಟೇಷನ್ ವಿ ಪೀಪಲ್ ಆರ್ ಗೋಯಿಂಗ್ ಟು ಫೈಂಡ್ ದ ವಾಟ್? ಹೋಮೋಜಿನಿಯಸ್ ಪ್ರೊಡಕ್ಟ್ಸ್. ಏನು ಉತ್ತರ ಇದೆ ಮೊದಲನೇ ಪ್ರಶ್ನೆಗೆ? ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ ಅಂತ ಕೂಡ ಹೇಳ್ತಾರೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಏನು ಮಾಡ್ತವೆ? ಉತ್ಪಾದಿಸುವ ವಸ್ತುಗಳೇನಾಗಿರ್ತವೆ? ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಉತ್ಪನ್ನಗಳು ಎಂಥವಾಗಿರ್ತವೆ? ಏಕರೂಪವಾಗಿರುತ್ತದೆ. ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಇನ್ ದ ಸೆಕೆಂಡ್ ಕ್ವಶನ್, ದ ಇನ್ಕ್ರೀಸ್ ಇನ್ ದ ಟೋಟಲ್ ರೆವಿನ್ಯೂ ಫಾರ್ ಎ ಯೂನಿಟ್ increase in what? Output is. The increase in total revenue for a unit increase in what? The output. Unit increase in the what? Output is called as what? Option A marginal revenue, option B average revenue, option C total revenue, option D fixed revenue. 4 options are given. Which is the correct answer? You have to choose. The increase in total revenue for what? A unit increase in what? The output. Unit increase in the output. Which is the correct answer? You have to choose. ಏನಂತಕ್ಕಂಥದ್ದು, ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳವನ್ನು ಏನಂತ ಕರಿತೀರಿ ಅಂತಕ್ಕಂಥದ್ದು. ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳವನ್ನು ಏನಂತ ಕರಿತೀರಿ ಅಂತಕ್ಕಂಥ ಪ್ರಶ್ನೆ ಇದೆ. ಅದರಲ್ಲಿ ಆಪ್ಷನ್ ಎ ಸೀಮಾಂತ ಆದಾಯ, ಆಪ್ಷನ್ ಬಿ ಸರಾಸರಿ ಆದಾಯ, ಆಪ್ಷನ್ ಸಿ ಒಟ್ಟು ಆದಾಯ, ಆಪ್ಷನ್ ಡಿ ಸ್ಥಿರ ಆದಾಯ ಅಂತಿದೆ. ಯಾವುದು ಕರೆಕ್ಟ್ ಆನ್ಸರ್ ಅನ್ನೋದನ್ನು ಚೂಸ್ ಮಾಡಿ. ವಿಚ್ ಈಸ್ ದ ಕರೆಕ್ಟ್ ಆನ್ಸರ್? ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಮಾರ್ಜಿನಲ್ ರೆವಿನ್ಯೂ ವಿ ಪೀಪಲ್ ಆರ್ ಗೋಯಿಂಗ್ ಟು ಕಾಲ್ ಲೈಕ್ ಆ್ಯನ್ ಇನ್ಕ್ರೀಸ್ ಇನ್ ಟೋಟಲ್ ರೆವಿನ್ಯೂ ಫಾರ್ ವಾಟ್? ಎ ಯೂನಿಟ್ ಇನ್ಕ್ರೀಸ್ ಇನ್ ವಾಟ್? ದ ಔಟ್ಪುಟ್. ದಟ್ ಈಸ್ ಮಾರ್ಜಿನಲ್ ರೆವಿನ್ಯೂ. ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಏನಂತ ಹೇಳ್ತೀರಿ? ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳವನ್ನು ಏನಂತ ಕರಿತೀರಿ? ಸೀಮಾಂತ ಆದಾಯ ಅಂತೇಳಿ ಕರಿತೀರಿ. ಸೀಮಾಂತ ಆದಾಯ. ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. Then question number 3, the firm's profit is denoted by, that is option A summation, option B delta, option C lambda, option D
what? 5. Option D 5. Which is the correct answer? You have to choose. That is option A summation, option B that is delta, option C lambda, option D what? 5. ಆಪ್ಷನ್ ಡಿ ದಟ್ ಈಸ್ ದ 5. ಏನಿದೆ ಮೂರನೇ ಪ್ರಶ್ನೆ, ಉದ್ಯಮ ಘಟಕದ ಲಾಭವನ್ನು ಹೀಗೆ ಸೂಚಿಸಲಾಗುತ್ತದೆ. ಸಿಂಬಾಲ್ ಕೊಟ್ಟಿದ್ದಾರೆ, ಅದರ ಮುಖಾಂತರ ಯಾವುದರಿಂದ ಸೂಚಿಸ್ತಾರೆ ಅನ್ನೋದನ್ನು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ. ಏನಿದೆ ಆಪ್ಷನ್ ಎ ಸಮೇಷನ್ ಇದೆ, ಸಿಗ್ಮಾ ಇದೆ ಅಂತ ಹೇಳ್ತೀವಿ. ಅದರ ಮುಖಾಂತರ ಬಿ ಏನಿದೆ ಡೆಲ್ಟಾ ಇದೆ, ಸಿ ಏನಿದೆ ಲ್ಯಾಂಬ್ಡಾ ಇದೆ, ದಟ್ ಈಸ್ ಡಿ ಏನಿದೆ 5 ಇದೆ ಅಂತ ಕೂಡ ಹೇಳ್ಬೋದು. ಅದರ ಮುಖಾಂತರ ಯಾವುದು ವಿಚ್ ಈಸ್ ದ ಕರೆಕ್ಟ್ ಆನ್ಸರ್, ಯಾವುದು ಕರೆಕ್ಟ್ ಆನ್ಸರನ್ನು ಚೂಸ್ ಮಾಡಿ ಬರೀರಿ. ವಿಚ್ ಈಸ್ ದ ಕರೆಕ್ಟ್ ಆನ್ಸರ್? ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. 5 ಯು ಪೀಪಲ್ ಆರ್ ಗೋಯಿಂಗ್ ಟು ವಾಟ್ ಯೂಸ್ ಟು ಡಿನೋಟ್ ದಿ ವಾಟ್? ಪ್ರಾಫಿಟ್. 5E ದಟ್ ಈಸ್ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಏನು ಹೇಳ್ತೀರಿ, ಯಾವುದು ಕರೆಕ್ಟ್ ಆಪ್ಷನ್ನು? ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. 5 ಅಂತಕ್ಕಂಥದ್ದು 5ಅನ್ನು ನಾವು ಲಾಭವನ್ನು ಸೂಚಿಸಲಿಕ್ಕೆ ಬಳಸ್ತೀವಿ ಅಂತಕ್ಕಂಥದ್ದು, ಲಾಭವನ್ನು ಸೂಚಿಸಲಿಕ್ಕೆ 5 ಅಂತಕ್ಕಂಥ ಸಿಂಬಾಲನ್ನು ಬಳಸ್ತೀವಿ. ದೆನ್ ಫೋರ್ತ್ ಕ್ವಶನ್, when the supply curve is vertical the elasticity of supply is. When the supply curve is vertical then the elasticity of supply is, then the elasticity of supply is. Option A ES is equal to 1, option B ES is greater than 1, option C ES is equal to 0, option D EX is equal to what? Infinity. EX is equal to infinity. Which is the correct answer? You have to choose. Which is the correct answer? You have to choose. ಏನಿದೆ ಪ್ರಶ್ನೆ 4, ಪೂರೈಕೆ ರೇಖೆಯು ಲಂಬಾಂತರವಾಗಿದ್ದಾಗ ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಏನಿರ್ತದೆ ಅನ್ನೋದನ್ನು ಬರೀಬೇಕು. ಆಪ್ಷನ್ ಎ ಕೊಟ್ಟಿದ್ದಾರೆ ES is equal to 1, ಆಪ್ಷನ್ ಬಿ ಕೊಟ್ಟಿದ್ದಾರೆ ES is greater than 1, ಆಪ್ಷನ್ ಸಿ ಕೊಟ್ಟಿದ್ದಾರೆ ES is equal to 0, ಆಪ್ಷನ್ ಡಿ ಕೊಟ್ಟಿದ್ದಾರೆ ES is equal to what? Infinity. One small correction is there, EX that has given option D, that is ES you have to make. You have to make the ES that you have to make. Which ಯಾವುದು ಕರೆಕ್ಟ್ ಆನ್ಸರ್ ಅನ್ನೋದನ್ನು ಆಯ್ಕೆ ಮಾಡಿ ಬರೀರಿ. ಏನಿದೆ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿ ಫೋರ್ತ್ ಕ್ವಶನ್? The option C is the correct answer. Option C is the correct answer. When the supply curve is vertical or longitudinal, the elasticity of supply is what? 0. The elasticity of supply will be 0. Option C is the correct answer. Option C ಏನಿದೆ ES is equal to 0. ಏನು ಪೂರೈಕೆ ರೇಖೆ ಲಂಬಾಂತರವಾಗಿದ್ದಾಗ ಪೂರೈಕೆ ಸ್ಥಿತಿಸ್ಥಾಪಕತ್ವ ಏನಿರ್ತದೆ? ಶೂನ್ಯವಾಗಿರುತ್ತದೆ. Then fifth question, the revenue per unit of output of a firm. The revenue per unit of output of a firm is called as option A TR, option B MR, option C AR, option D none of the above. The revenue per unit of output of a firm is called as option A TR, option B MR, option C AR, option D none of the above. ಏನಿದೆ 5ನೇ ಪ್ರಶ್ನೆ, ಒಂದು ಉದ್ಯಮ ಘಟಕವು ತನ್ನ ಉತ್ಪನ್ನದ ಪ್ರತಿ ಘಟಕದ ಉತ್ಪಾದನೆಯಿಂದ ಪಡೆಯುವ ಆದಾಯವನ್ನು ಹೀಗೆಂದು ಕರೆಯಲಾಗುತ್ತದೆ. ಒಂದು ಉದ್ಯಮ ಘಟಕವು ತನ್ನ ಉತ್ಪನ್ನದ ಪ್ರತಿ ಘಟಕದ ಉತ್ಪಾದನೆಯಿಂದ ಪಡೆಯುವ ಆದಾಯವನ್ನು ಹೀಗೆಂದು ಕರೆಯಲಾಗುತ್ತದೆ. ಆಪ್ಷನ್ ಎ ಒಟ್ಟು ಆದಾಯ, ಆಪ್ಷನ್ ಬಿ ಸೀಮಾಂತ ವೆಚ್ಚ, ಆಪ್ಷನ್ ಸಿ ಸರಾಸರಿ ಆದಾಯ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಕೂಡ ಇದೆ. ಯಾವುದು ಕರೆಕ್ಟ್ ಆನ್ಸರನ್ನು ಚೂಸ್ ಮಾಡಿರಿ. ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ಇಲ್ಲಿ ಒಂದು ಕರೆಕ್ಷನ್ ಇದೆ ಇನ್ ಕನ್ನಡ ಮೀಡಿಯಮ್. ಆಪ್ಷನ್ ಬಿ ಸೀಮಾಂತ ವೆಚ್ಚ ಆಗಿದೆ, ಅದನ್ನು ಏನು ಮಾಡಿರಿ ಸೀಮಾಂತ ಆದಾಯ ಅಂತೇಳಿ ಕರೆಕ್ಷನ್ ಮಾಡಿಕೊಡ್ರಿ. ಮಿಸ್ಟೇಕ್ ಆಗಿದೆ, ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಸೀಮಾಂತ ಆದಾಯ ಅಂತ ಮಾಡಿಕೊಡ್ರಿ. ಯಾವುದು ಕರೆಕ್ಟ್ ಆನ್ಸರ್? ವಿಚ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿ ಫಿಫ್ತ್ ಕ್ವಶನ್? ಸಿ ಈಸ್ ದ ಕರೆಕ್ಟ್ ಆನ್ಸರ್. ದಟ್ ಈಸ್ AR, average revenue. That means the what? Revenue per unit of output of a firm. ಸಿ ಆಪ್ಷನ್ ಏನಿದೆ ಕರೆಕ್ಟ್ ಆಗಿದೆ, ಸರಾಸರಿ ಆದಾಯ. ಇದೇನು ಹೇಳ್ತದೆ ಅಂದರೆ ಪ್ರತಿ ಘಟಕದ ಉತ್ಪಾದನೆಯಿಂದ ಪಡೆಯುವ
ಆದಾಯವನ್ನು ಹೇಳುತ್ತದೆ. ಪ್ರತಿ ಘಟಕದ ಉತ್ಪನ್ನದಿಂದ ಪಡೆಯುವ ಆದಾಯವನ್ನು ಏನಂತ ಕರಿತೀವಿ ನಾವು? ಸರಾಸರಿ ಆದಾಯ ಅಂಥೇಳಿ ಕರಿತೀವಿ. Then we will going to discuss about the Roman second. Fill in the blanks. Fill in the blanks. Each question carries 1 marks. Roman second ಏನಿದೆ ಬೆಟ್ಟ ಸ್ಥಳ ತುಂಬಿರಿ. ಪ್ರತಿಯೊಂದು ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್ ಇದೆ? 1 ಮಾರ್ಕ್ಸ್ ಇದೆ ಅಂತ ಹೇಳ್ತೀರಿ. ಇನ್ ದ್ಯಾಟ್ ಫಸ್ಟ್ ಒನ್, ಅದರಲ್ಲಿ ಮೊದಲನೇದು ಇದೆ ಅಂತ ಕೂಡ ಫಸ್ಟ್ ಕ್ವಶನ್, ಪ್ರೈಸ್ ಟೇಕಿಂಗ್ ಬಿಹೇವಿಯರ್ ಈಸ್ ದ ಸಿಂಗಲ್ ಮೋಸ್ಟ್ ಡಿಸ್ಟಿಂಗ್ವಿಷಿಂಗ್ characteristic of dash dash market. Price taking behavior is what? The single most distinguishing characteristic of what? Dash dash market. ಏನಿದೆ? ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿರಿದೆ. ಪ್ರತಿಯೊಂದು ಪ್ರಶ್ನೆಗೆ ಎಷ್ಟಿದೆ? ಅಂಕ 1 ಇದೆ ಅಂತ ಹೇಳ್ತಾರೆ. ಅದರಲ್ಲಿ ಒಂದೇದು ಯಾವುದು? ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಲಕ್ಷಣವಾಗಿದೆ. ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಲಕ್ಷಣವಾಗಿದೆ. ಏನು ಆನ್ಸರ್ ಏನಿದಕ್ಕೆ ಅಂತ ಹೇಳ್ತೀರಿ? ಉತ್ತರ ಏನು? ವಿಚ್ ಈಸ್ ದ ಕರೆಕ್ಟ್ ಆನ್ಸರ್? ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್. Perfect competitive market is the correct answer. Perfect competitive market. In the perfect competitive market, price taking is the what? Single most important or distinguishing characteristic. That is the what? Price taking is the single most distinguishing character in the perfect competitive market. ಯಾವುದಂತ ಹೇಳ್ತೀರಿ? ಯಾವ ಮಾರ್ಕೆಟ್ನಲ್ಲಿ ಬೆಲೆ ಪಡೆಯುವ ವರ್ತನೆ ಅಂತಕ್ಕಂಥ ಒಂದು ವಿಭಿನ್ನವಾಗಿರ್ತಕ್ಕಂಥ ಲಕ್ಷಣವನ್ನು ನೋಡ್ತೀರಿ? ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಯಾವುದು? ಭಿನ್ನವಾಗಿರ್ತಕ್ಕಂಥ ಗುಣಲಕ್ಷಣ ಯಾವುದು ಅಂತಂದರೆ ಯಾವುದು? ಬೆಲೆ ಪಡೆಯುವಂಥ ವರ್ತನೆಯ ಅಂತಕ್ಕಂಥದ್ದು. ಬೆಲೆ ಪಡೆಯುವಂಥ ವರ್ತನೆಯನ್ನು ಎಲ್ಲಿ ನೋಡ್ತೀವಿ ನಾವು? ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ನೋಡ್ತೀವಿ. The second question, dash dash is a tax that the government imposes per unit sale of output. Dash dash is a tax that the government imposes per unit sale of output. ಏನಿದೆ ಎರಡನೇ ಪ್ರಶ್ನೆ? ಡ್ಯಾಶ್ ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಡ್ಯಾಶ್ ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಯಾವುದು ಆನ್ಸರ್ ಕರೆಕ್ಟ್ ಅಂತ ಹೇಳ್ತೀರಿ? ನೀವು ಕರೆಕ್ಟ್ ಆನ್ಸರನ್ನು ಚೂಸ್ ಮಾಡಿರಿ. ಯಾವುದು ಕರೆಕ್ಟು? ವಿಚ್ ಇಸ್ ದ ಕರೆಕ್ಟ್? ಯೂನಿಟ್ ಟ್ಯಾಕ್ಸ್. ಯೂನಿಟ್ ಟ್ಯಾಕ್ಸ್ ಈಸ್ ಎ ಟ್ಯಾಕ್ಸ್. Unit tax is a tax that the government imposes per unit of sale of output. Per unit of sale of output. ಏನಂತ ಹೇಳ್ತೀರಿ? ಉತ್ತರ ಯಾವುದು? ಘಟಕ ತೆರಿಗೆ. ಘಟಕ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಘಟಕ ತೆರಿಗೆ ಉತ್ತರ. ಘಟಕ ತೆರಿಗೆಯು ಸರ್ಕಾರವು ವಾಟ್? ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಕ್ವಶನ್ ನಂಬರ್ 3, ಫಾರ್ ಎ ಪ್ರೈಸ್ ಟೇಕಿಂಗ್ ಫರ್ಮ್ marginal revenue is equal to dash dash. For a price taking firm, marginal revenue is equal to ಮೂರನೇ ಪ್ರಶ್ನೆ ಇದೆ, ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಡ್ಯಾಶ್ ಡ್ಯಾಶ್ಗೆ ಸಮವಾಗಿರುತ್ತದೆ. ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಡ್ಯಾಶ್ ಡ್ಯಾಶ್ಗೆ ಸಮವಾಗಿರುತ್ತದೆ. ಏನು ಉತ್ತರ ಏನಂತ ಹೇಳ್ತೀರಿ? ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯ ಏನಾಗಿರ್ತದೆ? ಸೀಮಾಂತ ಆದಾಯ ಏನಾಗಿರ್ತದೆ ಅನ್ನೋದು ಉತ್ತರ ಬರೀಬೇಕು. ಏನಂತ ಹೇಳ್ತೀರಿ? ಫಾರ್ ಎ ಪ್ರೈಸ್ ಟೇಕಿಂಗ್ ಫಾರ್ ಮಾರ್ಜಿನಲ್ ರೆವಿನ್ಯೂ ಈಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್. price or market price. Price taking firm marginal revenue ಏನಿರ್ತದೆ, which price taking firm ಗೆ which is the marginal revenue that equal to what? Market price. That equal to market price is the answer. ಏನಂತ ಹೇಳ್ತೀರಿ? ಮೂರನೇ ಪ್ರಶ್ನೆಗೆ ಉತ್ತರ ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯ ಮಾರುಕಟ್ಟೆ ಬೆಲೆಗೆ ಸಮವಾಗಿರುತ್ತದೆ. ಮಾರುಕಟ್ಟೆ ಬೆಲೆ ಏನದು ಸರಿಯಾದ ಉತ್ತರ ಅಂತ ಹೇಳಿದ್ರಿ. The fourth question, the point of minimum
The point of minimum AVC where the SMC curve cuts the AVC curves is called. The point of minimum AVC where the what? SMC curves cuts the AVC curves is called. SMC ರೇಖೆಯು ABC ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವ ಬಿಂದುವನ್ನು ಏನಂತ ಕರಿತೀರಿ? SMC ರೇಖೆಯು ABC ರೇಖೆಯ ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವ ಬಿಂದುವನ್ನು ಏನಂತ ಕರಿತೀರಿ? ಏನಂತೇಳಿ ಕರಿತೀರಿ ಅಂತಕ್ಕಂಥ ಕೂಡ ಹೇಳ್ತಕ್ಕಂಥದ್ದು. ಏನಂತ ಕರಿತೀರಿ ಅನ್ನೋದು ಉತ್ತರ ಬರಬೇಕು ಅಂತ ಕೂಡ ಹೇಳ್ತಕ್ಕಂಥದ್ದು. The point of minimum AVC where the SMC curve cuts the what? Cuts the ABC curves is called shutdown point. Shutdown point. ಏನಂತ ಹೇಳ್ತೀರಿ? ಉತ್ತರ ಏನಿದೆ? ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ಶಟ್ಡೌನ್ ಪಾಯಿಂಟ್ ಇಸ್ ದ ಆನ್ಸರ್. ಏನಂತ ಹೇಳ್ತೀರಿ? ಉತ್ತರ ಏನಿದಕ್ಕೆ? ಸ್ಥಗಿತತೆಯ ಬಿಂದು. SMC ರೇಖೆ VC ರೇಖೆಯನ್ನು ಅದರ ಕನಿಷ್ಠ ಬಿಂದುವನ್ನು ಛೇದಿಸುವ ಬಿಂದುವನ್ನು ಏನಂತ ಕರಿತೀರಿ? ಸ್ಥಗಿತತೆಯ ಬಿಂದು ಎಂದು ಕರೆಯುತ್ತೇವೆ. Question number 5. Dash dash cost of some activity is the gain foregone from the second best activity. Dash dash cost of some activity is the gain foregone from what? The second best alternative or activity. ಪ್ರಶ್ನೆ 5 ಏನಿದೆ? ಕೆಲವು ಚಟುವಟಿಕೆಗಳ ಡ್ಯಾಶ್ ಡ್ಯಾಶ್ ವೆಚ್ಚವು ಡ್ಯಾಶ್ ಡ್ಯಾಶ್ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆಯನ್ನು ಬಿಟ್ಟುಕೊಟ್ಟ ಗಳಿಕೆಯಾಗಿರುತ್ತದೆ. ಕೆಲವು ಚಟುವಟಿಕೆಗಳ ಡ್ಯಾಶ್ ಡ್ಯಾಶ್ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆಯನ್ನು ಬಿಟ್ಟುಕೊಟ್ಟ ಗಳಿಕೆಯಾಗಿರುತ್ತದೆ. ಉತ್ತರ ಏನಿದಕ್ಕೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಹಿಂಗಂದ್ರೆ ಏನಂತ ಕರಿತೀವಿ ಅಂತಕ್ಕಂಥ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಏನು ಹೇಳ್ರಿ? ಅದರ ಮುಖಾಂತರ ಏನಿದೆ? ಅಪಾರ್ಚುನಿಟಿ ಕಾಸ್ಟ್ ಆಫ್ ಸಮ್ ಆ್ಯಕ್ಟಿವಿಟಿ ಈಸ್ ದ ಗೇನ್ foregone from the second best activity. Opportunity is the answer. Opportunity cost is the answer. ಏನಂತ ಹೇಳ್ತೀರಿ? ಕೆಲವು ಚಟುವಟಿಕೆಗಳ ಡ್ಯಾಶ್ ಡ್ಯಾಶ್ ವೆಚ್ಚ ಅಂತಂದರೆ ಸದಾವಕಾಶ ವೆಚ್ಚ ಎರಡನೇ ಉತ್ತಮ ಚಟುವಟಿಕೆಯನ್ನು ಬಿಟ್ಟುಕೊಟ್ಟ ಗಳಿಕೆಯಾಗಿರ್ತದೆ. ಉತ್ತರ ಏನು? ಸದಾವಕಾಶ ಅಥವಾ ಸದಾವಕಾಶದ ವೆಚ್ಚ ಅಂತೇಳಿ ಹೇಳ್ಬೋದು. ದೆನ್ Roman 3rd, match the following. Each question carries 1 marks. That is, which one? Match the following questions. Roman 3rd. ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ? ಹೊಂದಿಸಿ ಬರೆಯಿರಿ. ರೋಮನ್ 3ರಲ್ಲಿ ನೋಡ್ತೀವಿ. ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಏನು, ಎಷ್ಟು ಅಂಕಗಳಿದ್ದಾವೆ? 1 ಅಂಕ ಇದೆ ಅಂತ ಹೇಳ್ತೀರಿ. ಎ ಮತ್ತು ಬಿ ಅಂತಕ್ಕಂಥ ಭಾಗ ಕೊಟ್ಟಿದ್ದಾರೆ. ಎದಲ್ಲಿ ಏನಿದೆ ಅದಕ್ಕೆ ಬಿದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಆರಿಸಿ ಹೊಂದಿಸಿ ಬರೀಬೇಕಾಗುತ್ತೆ ಅಂತ ಹೇಳ್ತೀರಿ. ಅದರ ಮುಖಾಂತರ ಎದಲ್ಲಿ 1 2 3 4 5 ಕೊಟ್ಟಿದ್ದಾರೆ. ಅದರ ಮುಖಾಂತರ ಬಿದಲ್ಲಿ ಏನು ಕೊಟ್ಟಿದ್ದಾರೆ? ABCDE ಅಂತಕ್ಕಂಥ ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥ ಕೂಡ ಹೇಳ್ತೀರಿ. ಅದರ ಮುಖಾಂತರ ಇಲ್ಲಿ ಪ್ರಶ್ನೆಗೆ ಯಾವುದು ಉತ್ತರ, ಯಾವ ಒಂದು ಪ್ರಶ್ನೆಗೆ ಯಾವುದು ಆಪ್ಷನ್ ಕರೆಕ್ಟ್ ಅನ್ನೋದನ್ನು ಚೂಸ್ ಮಾಡಿ ಬರೀಬೇಕು. ಅದರಲ್ಲಿ ಪ್ರಶ್ನೆ 1 ಇದೆ ಅಥವಾ ಎದಲ್ಲಿ 1 ಇದೆ. MR ಇದೆ ಅಂತಕ್ಕಂಥ ಕೂಡ ಹೇಳ್ತೀರಿ. MR ವಾಟ್ ಈಸ್ ದ ಕರೆಕ್ಟ್ ಆನ್ಸರ್? ಯು ಹ್ಯಾವ್ ಟು ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್? ಯು ಹ್ಯಾವ್ ಟು ಚೂಸ್ ಆ್ಯಂಡ್ ಮ್ಯಾಚ್. MR what? That which is the correct answer? You have to choose. ಏನು ಹೊಂದಿಸಿ ಬರೆಯಿರಿ ಅಂತಕ್ಕಂಥ ವ್ಯವಸ್ಥೆ ಇದೆ. ಎ ಮತ್ತು ಬಿ ಭಾಗ ಇದೆ. ಪ್ರತಿಯೊಂದು ಪ್ರಶ್ನೆಗೆ ಎಷ್ಟು ಅಂಕಗಳಿದ್ದಾವೆ? 1 ಅಂಕ ಇದೆ ಅಂತ ಹೇಳ್ತೀರಿ. ಎ ಮತ್ತು ಬಿ, ಎದಲ್ಲಿ 1 2 3 4 5 ಇದೆ. ಅದರ ಮುಖಾಂತರ ಬಿದಲ್ಲಿ ಏನಿದೆ? ABCDE ಅಂತಕ್ಕಂಥ ಕೂಡ ಇದೆ. ಅದರ ಮುಖಾಂತರ ಎದಲ್ಲಿರುವಂಥದ್ದಕ್ಕೆ ಪ್ರಶ್ನೆಗೆ ಯಾವುದು ಆಪ್ಷನ್ ಕರೆಕ್ಟ್ ಆಗುತ್ತೆ ಅನ್ನೋದನ್ನು ಚೂಸ್ ಮಾಡಿ ಬರೀಬೇಕು ಅಂತಕ್ಕಂಥದ್ದು ಪ್ರಶ್ನೆ. ಅದರ ಮುಖಾಂತರ ಏನಿದೆ? 1 ಎದಲ್ಲಿ 1ನೇ ಪ್ರಶ್ನೆ ಏನಿದೆ? MR ವಾಟ್? ಯು ಹ್ಯಾವ್ ಟು ರೈಟ್. MR ವಾಟ್? ದಟ್ ಈಸ್ ದ ವಾಟ್? MR that is option C is the correct answer. MR what? Delta TR by delta Q. MR delta TR by delta Q. That is the correct option. ಏನು ಹೇಳ್ತೀರಿ? MR ಯಾವುದು ಕರೆಕ್ಟ್ ಆನ್ಸರ್ ಆಗಿದೆ ಅಂತ ಹೇಳ್ತೀರಿ? MR C is the correct answer. That is delta TR by delta Q. Change in total revenue divided by change in quantity. C is the correct answer.
Then second question, that is pi equal to, that has given pi equal to, which is the correct option you have to choose. That is second question. For second question, which is the correct answer? D is the correct answer. D is the correct answer. D is the correct answer. ಏನಿದೆ ಎರಡನೇ ಪ್ರಶ್ನೆ ಏನಿದೆ, ಫೈ ಈಸ್ ಈಕ್ವಲ್ ಟು ಅಂತಿದೆ. ಪೈ ಈಸ್ ಈಕ್ವಲ್ ಟು ಅಂತಂದರೆ ಪೈ ಅಂದರೆ ಏನು ಅನ್ನೋದು ಹೇಳ್ತದೆ, ಏನು ಸಿಂಬಾಲ್ ಮಾಡ್ತದೆ ಅಂತ ಹೇಳ್ತೀರಿ. ಪೈ ಲಾಭ ಅಂತ ತೋರಿಸ್ತದೆ. ಲಾಭ ಹೆಂಗೆ ಬರ್ತದೆ ಅನ್ನೋದಕ್ಕೆ ಉತ್ತರ ಬರೀಬೇಕು. ಲಾಭ ಹೆಂಗೆ ಬರ್ತದೆ ಅಂತ ಕೇಳಿದರೆ, ಡೆಲ್ಟಾ ಇದು ದಟ್ ಈಸ್ ಟಿ ಆರನ್ನು ಟಿ ಸಿ ಇದೆ, ಟಿ ಆರನ್ನು ಮೈನಸ್ ಮಾಡ್ತೀವಿ ಅದಕ್ಕೆ ಅದರ ಜೊತೆಗೆ ಟಿ ಸಿದಲ್ಲಿ ಅಂತಕ್ಕಂಥದ್ದು ಟಿ ಆರನ್ನು ಮೈನಸ್ ಟಿ ಸಿ ಮಾಡಿದರೆ ನಮಗೆ ಬರ್ತದೆ ಪೈ ಬರ್ತದೆ, ಲಾಭ ಬರ್ತದೆ ಅಂತಕ್ಕಂಥ. ಲಾಭ ಬರಬೇಕಾದ್ರೆ ಒಟ್ಟು ಆದಾಯದಲ್ಲಿ ಒಟ್ಟು ವೆಚ್ಚವನ್ನು ಏನು ಮಾಡಬೇಕಾಗುತ್ತೆ, ಮೈನಸ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಆವಾಗ ನಿಮಗೆ ಲಾಭ ಬರ್ತದೆ. ದಟ್ ಈಸ್ ದ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಡಿ ಈಸ್ ದ ಕರೆಕ್ಟ್ ಆನ್ಸರ್. Then question number third, that is AR equal to, that you have to choose the correct answer. AR equal to, you have to choose the correct answer in part B. ಏನಿದೆ ಥರ್ಡ್ ಕ್ವಶನ್ ಇದೆ, ಎ ಆರ್ ಇಸ್ ಈಕ್ವಲ್ ಟು ಇದೆ. ಎ ಆರ್ಗೆ ಯಾವುದು ಕರೆಕ್ಟ್ ಆನ್ಸರ್ ಆಗ್ತೈತೆ ಅನ್ನೋದು ಬಿ ಭಾಗದಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಆರಿಸಿ ಬರೀಬೇಕಾಗುತ್ತೆ. ಎ ಆರ್ ದಟ್ ಈಸ್ ಎವರೇಜ್ ರೆವಿನ್ಯೂ. ಹೌ ಯು ಪೀಪಲ್ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಎವರೇಜ್ ರೆವಿನ್ಯೂ? ಯು ಪೀಪಲ್ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಎವರೇಜ್ ರೆವಿನ್ಯೂ ವಿತ್ ವಾಟ್? That is TR by Q. TR by Q is the answer. That is E is the answer. E option is the answer. How you people are going to calculating the AR? You people are going to calculating the AR with what? TR by Q. TR by Q, you will get the AR. That is option E is the correct answer. Option E is the correct answer for third question. The normal profit, which is the correct answer here. Options are given, which is the correct option. You have to choose in the B. That is ಸಾಮಾನ್ಯ ಲಾಭ ಯಾವಾಗಿರ್ತದೆ ಅಂತಕ್ಕಂಥ ಏನಿದೆ ಪ್ರಶ್ನೆ ಇರ್ತದೆ ಅಂತ ಹೇಳ್ತೀರಿ. ಸಾಮಾನ್ಯ ಲಾಭ ಅಂತಂದರೆ ಏನು ಅನ್ನೋದನ್ನು ಬರಿಬೇಕಾಗುತ್ತೆ ಅಂತ ಹೇಳ್ತೀರಿ. ಸಾಮಾನ್ಯ ಲಾಭ ಅಂತಂದಾಗ ಇಲ್ಲಿ ಯಾವ್ದು ಬರ್ತದೆ ಅನ್ನೋದನ್ನು ಆರಿಸಿ ಬರೀರಿ. ಇದ್ರಾಗ ಯಾವುದು ಬರ್ತದೆ ಅಂತಕ್ಕಂಥದ್ದು ಹೇಳ್ತೀರಿ. ನಾರ್ಮಲ್ ಪ್ರಾಫಿಟ್ ದಟ್ ಈಕ್ವಲ್ ಟು ವಾಟ್? ಜೀರೋ ಪ್ರಾಫಿಟ್. Normal profit, that means what? Zero profit. There is no profit, there is no loss. That is zero profit. Zero profit, that is the option B is the correct answer. ಸಾಮಾನ್ಯ ಲಾಭ ಅಂತಂದರೆ ಲಾಭನೂ ಅಲ್ಲ ನಷ್ಟನೂ ಅಲ್ಲ ಅಂತಕ್ಕಂಥದ್ದು. ಎಷ್ಟು ಹಣವನ್ನು ಹಾಕಿರ್ತೀವಿ ಅಷ್ಟು ಹಣ ಬರ್ತದೆ ಅಂತಕ್ಕಂಥದ್ದಕ್ಕೆ ನಾವು ಸಾಮಾನ್ಯ ಲಾಭ ಅಂತ ಹೇಳ್ತೀವಿ. ಆಗ ಲಾಭ ಏನು ಶೂನ್ಯವಾಗಿರ್ತದೆ. ಲಾಭ ಏನಿರ್ತದೆ ಪಾಸಿಟಿವ್ ಇರ್ತದೆ, ಧನಾತ್ಮಕವಾಗಿರ್ತದೆ, ಆದರೆ ಶೂನ್ಯವಾಗಿರ್ತದೆ. ಹೌದಾ? B is the correct answer. B is the correct answer. Then fifth one, perfect competition, which is the correct answer. You have to choose in the side B. ಪರಿಪೂರ್ಣ ಪೈಪೋಟಿ ಅಂತಂದರೆ ಏನು ಅಥವಾ ಅದರ ಲಕ್ಷಣ ಏನು ಅಂತಕ್ಕಂಥ ಪ್ರಶ್ನೆ ಇರ್ಬೋದು. ಅದರ ಮುಖಾಂತರ ಅದರಲ್ಲಿ ಬಿದಲ್ಲಿ ಯಾವುದು ಆಪ್ಷನ್ ಕರೆಕ್ಟ್ ಆಗ್ತದೆ ಅದನ್ನು ಆರಿಸಿ ಬರೀರಿ ಅಂತ ಹೇಳಿದ್ದಾರೆ. ವಿಚ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ಪರ್ಫೆಕ್ಟ್ ಕಾಂಪಿಟೇಷನ್? ಇನ್ ದ ಪರ್ಫೆಕ್ಟ್ ಕಾಂಪಿಟೇಷನ್ ವಿ ವಿಲ್ ಫೈಂಡ್ ದ ವಾಟ್? ಪರ್ಫೆಕ್ಟ್ ಇನ್ಫಾರ್ಮೇಷನ್. ದಟ್ ಈಸ್ ಫಿಫ್ತ್ ಕ್ವಶನ್ ಫಾರ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಐದನೇ ಪ್ರಶ್ನೆಗೆ ಉತ್ತರ ಯಾವುದು ಅಥವಾ ಆಪ್ಷನ್ ಯಾವುದು ಕರೆಕ್ಟ್ ಅಂತ ಹೇಳ್ತೀರಿ? ಎ ಈಸ್ ದ ಕರೆಕ್ಟ್ ಆಪ್ಷನ್. ದಟ್ ಈಸ್ ಪರಿಪೂರ್ಣ ಮಾಹಿತಿ ಅಂತೇಳಿ ಹೇಳ್ಬೋದು. ಪರಿಪೂರ್ಣ ಮಾಹಿತಿ. ಓಕೆ, ಥ್ಯಾಂಕ್ ಯು, ಧನ್ಯವಾದ.